ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ ನಾವು ಮಸ್ತ್ ಅನ್ನೋದಿನ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕೆ ಅಂತೀನಿ. ಸೊ ಬರೀ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಅಂತ. ಅದಕ್ಕೆ ಮೊದಲು ಈಗ ಎಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು. ಸೊ ಈ ಕಡೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಸನಾತನ ಮಾಹಿತಿ ಸಪೋರ್ಟ್ ಮಾಡಿ. ಈಗ ಬೆಳಗ್ಗೆ ನಾಷ್ಟಾಕ ಇವತ್ತು ಏನು ಮಾಡೋಕ್ಕಂತೀನಿ ಅಂತಂದ್ರೆ ಪಡ್ಡು ಮಾಡೋಕ್ಕಂತೀನಿ. ಪಡ್ಡು ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳಕ್ಕಂತೀನಿ. ಪಡ್ಡು ಗೊತ್ತಿರೋದು ನೋಡ್ರಿ, ಶೇಂಗಾ ಚಟ್ನಿ ಮಾಡಿದ್ರ ಅಂತೇಳಿ ಈಗ ಶೇಂಗಾ ಹೊಡ್ಕೊಳಕ್ಕಂತೀನಿ. ಲಾಸ್ಟ್ ಇಯರ್ ಶೇಂಗಾ ತೊಗೊಂಬಂದಿದ್ವಿ ಊರಾಗಿದ್ದ. ಅವನ್ನ ಒಡೆದು ಇಟ್ಕೊಂಡೇ ಇರಲಿಲ್ಲ. ಅಮ್ಮದ್ರಲ್ಲಿ ಇವಾಗ ಒಡೆದು ಇಟ್ಟ ನೋಡ್ರಿ. ಆ್ಯಕ್ಚುಲಿ ಈ ವರ್ಷನೂ ಶೇಂಗಾ ಅಪ್ಪ ಹೊಡಿತಿದ್ರು ಅಂತಂದ್ರೆ ಹೋದಕ್ಕೆ ತೊಗೊಂಡೋಗಿದ್ರು, ಇನ್ನೂ ಅದಾವು ಅಂತ ಹೇಳಿದೆ. ಸೊ ಹಂಗಾಗಿ ಈ ವರ್ಷ ತೊಗೊಂಬಂದಿಲ್ಲ ಹೊರಗಿದ್ದ ಶೇಂಗಾ ನಾನು. ಅಂದರೆ ಇವು ಜವಾರಿ ಶೇಂಗಾ ಆಗ್ತಾವಲ್ಲ, ಹಸ್ಬೆಂಡ್ ತಿನ್ನಕ್ಕೆ ಮಾಡಿರ್ತೀವಿ ಅಂತಂದ್ರೆ ನಾವು ಅಡುಗೆ ಯೂಸ್ ಮಾಡೇ ಇಲ್ಲ. ಈ ವರ್ಷ ತಿನ್ನಕ್ಕೆ ಅಷ್ಟೇ ಯೂಸ್ ಮಾಡಿದ್ವಿ. ಅಡುಗೆಗೆ ನಾವು ಯೂಸ್ ಮಾಡಿ ಖಾಲಿ ಮಾಡೋಣ ಅಂತಂದು ಅಡುಗೆಗೆ ಡಿಮಾರ್ಟ್ನಾಗ ತೊಗೊಂಬಂದು ಯೂಸ್ ಮಾಡ್ತಿದ್ವಿ. ಎಲ್ಲ ಕೆಂಪಗಾಗ್ಬಿಟ್ಟ ನೋಡ್ರಿ ಹಳೆ ಶೇಂಗಾ. ಇವು ಶೇಂಗಾ ಚಟ್ನಿನ ಮಾಡಿದ್ರಂತ ಅಂತೇಳಿ ಈಗ ಮನೆಯ ಕೊಬ್ಬರಿ ಚಟ್ನಿ ಮಾಡೈತಿ. ರವೆ ರೊಟ್ಟಿ ಮಾಡಿದ್ನಿಲ್ಲ ಮೊನ್ನೆ. ಸೊ ಅವತ್ತು ಕೊಬ್ಬರಿ ಚಟ್ನಿ ಮಾಡಿತ್ತು, ಹಾಗಾಗಿ ಇವತ್ತು ಶೇಂಗಾ ಚಟ್ನಿ ಮಾಡಿದಂತ. ಎಲ್ಲ ಹೊಡೆದು ಖಾಲಿ ಮಾಡಿರ್ತಾರೆ ಅವನ್ನ. ಇನ್ನೂ 2 ಪವರ್ ಕೊಂಡಿ ಇವಷ್ಟು ಶೇಂಗಾ ಖಾಲಿ ಆಗೋದು. ಇನ್ನು ಶೇಂಗಾನ ತೊಂಬೋದು ನೋಡ್ರಿ. ಊರಾಗಿದ್ದನೂ ತರಲ್ಲ, ದಿನಕ್ಕಿಂದನೂ ತರೋದಿಲ್ಲ. ಎಷ್ಟು ಖಾಲಿ ಆದ್ರೆ ನನಗೆ ಬರ್ಸ್ಬೇಕಾಗುತ್ತಾನೆ. ಇನ್ನು 6 ತಿಂಗಳು 2 ತಿಂಗಳು ಹೋಗುತ್ತೆ. ಸೊ ಈಗ ನೋಡ್ರಿ, ಅನ್ವಿತಾ ಈಗ ಎದ್ದು ರಂಗೋಲಿ ಹಾಕಕ್ಕಂತಾಳ. ಬಾಗಿಲಿಗೆ ಅರ್ಶಿನ ಎಲ್ಲ ಹಚ್ಚಿ ಈಗ ಮತ್ತು ಬತ್ತಿ ಅರ್ಶಿನ ಕುಂಕುಮ ಹಚ್ಚಕತ್ತಾಳ. ರಂಗೋಲಿ ಯಾವ್ದು ಹಾಕ್ತಾಳೇನ ಬುಕ್ನ ನೋಡಿ ಯಾವ್ದು ಹಾಕ್ಬೇಕು ಅಂತ ಡಿಸೈಡ್ ಮಾಡಿ ಹಾಕ್ತಾಳ. ಇಂಥ ರಂಗೋಲಿ ಹಾಕಿದೀವ ಯವ್ವ, ಈ ರಂಗೋಲಿ ಹಾಕಿದೆ ನಂಗೆ ಪೂರ್ತಿ ಕನ್ಫ್ಯೂಸ್ ಆಗ್ತದೆ ಹೆಂಗೆ. ನೋಡ್ರಿ ಫ್ರೆಂಡ್ಸ್, ಅನ್ವಿತಾ ಬಳಿ ರಂಗೋಲಿ ಹಾಕ್ಯಾಳ. ಓ ಮೈ ಗಾಡ್, ಕರೆಕ್ಟಾಗಿ ಹಾಕ್ಯಾಳ ನೋಡ್ರಿ. ಮತ್ತು ಕೆಳಗೆ ಇದು ಮ್ಯಾಲೆ ಬಾರ್ಡ್ರ್ ಬಿಡ್ಸ್ಯಾಳ. ಸೈಡ್ ರಂಗೋಲಿನೂ ಹಾಕ್ಯಾಳ, ಬಟ್ ಪುಡಿಯಿಂದ ಹಾಕಿಲ್ಲ ಅಷ್ಟೇ. ರಂಗೋಲಿ ಪುಡಿಯಿಂದ ಚಪ್ಪಸಿಂದ ಹಾಕ್ಯಾಳ. ರಂಗೋಲಿ ಪುಡಿ ಇಲ್ಲ. ಹೌದು, ಖಾಲಿಯಾಗಿತ್ತು ವೈಟ್ ರಂಗೋಲಿ, ತರಿಸೇ ಇಲ್ಲ ನಾನು. ನಾನು ತರಿಸ್ತೀನಿ. ನಾ ಹೋಗಿನಿ ಅಂತ ಹೆಂಗಾಗಿತ್ತು ಅಂತಂದು ಹೇಳ್ರಿ ಫ್ರೆಂಡ್ಸ್. ಚೆನ್ನಾಗೈತಿ, ಮಸ್ತ್ ಕರೆಕ್ಟಾಗಿ ಬಿಡ್ಸ ನೋಡ್ರಿ, ಎಷ್ಟು ಚಂದಾಗೈತಿ ನೋಡ್ರಿ. ಈಗ ಮಿಕ್ಸಿ ಮಾಡಬೇಕು ಶೇಂಗಾ ಮತ್ತು ಒಂದು ಸ್ವಲ್ಪ ಪುಟಾಣಿ ಹಾಕಿನ, ಜಾಸ್ತಿ ಹಾಕಿಲ್ಲ. ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಬೆಲ್ಲ, ಉಪ್ಪು, ಕರಿಬೇವು ಸೊಪ್ಪು ಇಷ್ಟು ಹಾಕಿನಿ. ಒಂದು ಬೆಳ್ಳುಳ್ಳಿ ಹಾಕಿನಿ, ಒಂಚೂರು ಹುಣಸೆನ ಹಾಕೋಣ ಅಂತ ರುಚಿಗೆ. ಮತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ಸೊ ಇದಿಷ್ಟು ಹಾಕಿ ಈಗ ಮಿಕ್ಸಿನ ಹಾಕ್ಕೊಂಬರ್ತೀನಿ. ಹುಣಸೆಹಣ್ಣು ಹಾಕಿದ್ರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ನಾನು ಇವತ್ತು ಫಸ್ಟ್ ಟೈಮ್ ಹಾಕಕ್ಕಂತೀನಿ, ನೋಡು ಹೆಂಗಿರುತ್ತೆ ಟೇಸ್ಟ್ ಅಂತೇಳಿ. ಹುಣಸೆಹಣ್ಣು ಹಾಕ್ಬೇಕಂತ ಅನ್ನಿಸ್ತು. ಸೊ ಈಗ ನೋಡ್ರಿ ಮಿಕ್ಸ್ ಮಾಡಿದ್ದಾತು. ಚಟ್ನಿ ರೆಡಿ ಆಯಿತು, ಒಗ್ಗರಣೆ ಹಾಕಿನಿ. ಸೊ 6ರಿಂದ ಈಗ ರುಬ್ಬಿರೋ ಅಂಥ ಚಟ್ನಿ ಹಾಕ್ಕೊಳಕ್ಕಂತೀನಿ. ಒಗ್ಗರಣೆ ಹಾಕಿದ ಕೂಡಲೇ ಹಾಕಬಾರ್ದು. ಚಟ್ನಿ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಎಷ್ಟು ಚಂದ ಉಬ್ಬೇಕು. ಲಾಸ್ಟ್ ಟೈಮ್ನ ಎಷ್ಟು ಚೆನ್ನಾಗಿ ಉಬ್ಬಿತ್ತು, ಹೋದ ವಾರನೂ ದೋಸೆ ಮಾಡಿದ್ನಲ್ಲ ಅವಾಗ. ಸೊ ಹಿಂಗೆ ಉಬ್ಬಿತ್ತಂದರೆ ಈಗ ಪಡ್ಡು ಮಸ್ತ್ ಬರ್ತಾವೆ ಸಾಫ್ಟಾಗಿ. ಈಗ ಹಂಚನ ಕಾಯಕ್ಕೆ ಇಟ್ಟೇನಿ. 1-2 ಸಲ ಚಲೋ ಬರೋಲ್ಲ. ನಾನು ಭಾಳ ದಿನ ಅದು ಪಡ್ಡು ಮಾಡೇ ಇಲ್ಲ. ನೋಡ್ರಿ ಮಸ್ತ್ ಬರಕತ್ತ ಪಡ್ಡು.
ಸೊ ಬರೀ ಫ್ರೆಂಡ್ಸ್ ಬಿಸಿ ಬಿಸಿ ಪಡ್ಡು ರೆಡಿ ಅದು ಈಗ ಅಮ್ಮ ಕೊಡೋಣ ತೋಯಮ್ಮ. ಸೊ ಈ ಅಮ್ಮಗೂ ಬಿಸಿ ಬಿಸಿ ಪಡ್ಡು ಮಾಡಿಕೊಟ್ಟೆ. ಬಿಸಿ ಬಿಸಿ ಇದ್ದಾಗನ ರುಚಿ ಇವು ಪಡ್ಡು ಆ್ಯಕ್ಚುಲಿ ಆರಿಂದ ಅಷ್ಟು ಟೇಸ್ಟ್ ಇರೋಂಗಿಲ್ಲ. ಅನ್ವಿತಾಗೂ ಹಾಕಿಕೊಟ್ಟೀನಿ. ಸೊ ಇಬ್ಬರು ಟಿವಿ ನೋಡ್ಕೊಂತ ಉಣ್ಣಾಕಂತಾರ. ಆ್ಯಂಡ್ ಅಮ್ಮಗೆ ಬಿಸಿನೀರು ಕಾಸ್ಕೊಟ್ಟು ಬಾಟ್ಲಿಗೆ ಹಾಕಿಟ್ಟು ನಾನು ನೆಕ್ಸ್ಟ್ ಈಗ ನಾಷ್ಟ ಮಾಡ್ತೀನಿ. ನಮ್ಮಮ್ಮ ಬಿಸಿನೀರನ್ನ ಕುಡಿಯೋದು ಭಾಳ ವರ್ಷ ಆಯ್ತು, ಬಟ್ ಬಿಸಿನೀರನ್ನ ಕುಡಿತಾಳೆ. ಅದು ಆರಿದ್ದೂ ಅಲ್ಲ, ಒಂದು ಸ್ವಲ್ಪ ಬೆಚ್ಚಗಾದರೂ ಇರಬೇಕು. ಸೊ ಹಂಗಾಗಿ ಬಿಸಿನೀರು ಬಾಟಲ್ಗೆ ಹಾಕಿಟ್ರೆ ಒಂದಿನ ಕುಡಿತಾಳ್ರಿ ಒಂದು ಬಾಟ್ಲಿ ನೀರು. ತಗೋಬಾ ಅನ್ವಿತಾ. ಎಷ್ಟೋ ದಿನ ನನಗೆ 1 ವರ್ಷ ಸಾಕು ಮಮ್ಮಿ ಹಿಂದೆ ಇಲ್ಲಮ್ಮ ಅಲ್ಲಿ ಮಾಡಿಲ್ಲ. ಸೊ ನಾನು ನೋಡಿ ಅನ್ವಿತಾ ಹಾಸ್ಟೆಲಿಂದ ಬಂದಿಂದ ಇವತ್ತು ಪಡ್ಡು ಹಾಕ್ತೀನಿ. ದೋಸೆ ಬರೀ ಇದ ಮಾಡೀನಿ. ಇವತ್ತು ಪಡ್ಡು ಮಾಡಿದ್ರೆ ಅದು ಹಿಟ್ಟು ಚಲೋ ಉಬ್ಬಾಕಂತಲ್ಲ. ಸೊ ಹಂಗಾಗಿ ಪಡ್ಡು ಮಾಡಬೇಕು ಅಂತಂದ್ರೆ ಹಿಟ್ಟು ಚೆಂದಾಗಿ ಉಬ್ಬಿಡ್ಬೇಕು ನೋಡ್ರಿ, ಅಂದ್ರೆ ಪಡ್ಡು ಚಲೋ ಬರ್ತಾವೆ, ಸಾಫ್ಟಾಗಿ ಗಟ್ಟಿ ಬರೋಂಗಿಲ್ಲ. ಎಷ್ಟು ಬರೀ ಹತ್ತಾಗಿತ್ತ ಗಡ್ಡಡದನ ಆಗೈತಲ್ಲ ಒಂದು ತಿಂಗಳ. ಸೊ ಈಗೂ ಮತ್ತು ಅಡ್ಡಾಡೋದೈತಿ. ಪಡ್ಡು ಮಾಡಕತ್ತೀನಿ. ಚಟ್ನಿ ಹೆಂಗಾಗೈತಿ? ಚಲೋ ಐತಿ. ಮತ್ತು ಶೇಂಗಾ ಚಟ್ನಿ ಮತ್ತು ಭಾಳ ಶೇಂಗಾ ಆಗ್ಲಾರ್ದು ಮತ್ತು ಇನ್ನು ಹೆಂಗಿರ್ತೈತಿ ಮತ್ತು ನೋಡ್ರಿ ಒಂದು ಸ್ವಲ್ಪ ಪುಟಾಣಿ ಹಾಕಿನ ಮತ್ತು ಆತ ನಂತ ನಾಷ್ಟ ಹಾಕೊಂಡು ಹೋಗು ಕುಂತಿಲ್ಲ ಮತ್ತು ನೀ ಹಾಕೋತೀನಿ ನಂದೆಲ್ಲ ನೋಡೋಣ ಅಂತಂದ. ಚಲೋ ಸೊ ನಾಷ್ಟಾಗ ಇಷ್ಟ ಎಲ್ಲ ಆಗಿಂದ ಈಗ ನೋಡ್ರಿ ಅನ್ವಿತಾಗ ಏನಿಂದು ಶಾಂಪು ಹಚ್ಚಕಂತೀನಿ. ಸೊ ತರಿಸಿ ಇಟ್ಕೊಂಡಿದ್ದೆ. ತರಿಸಿನ ಹೆಚ್ಚು ಕಮ್ಮಿ ಒಂದು 5-6 ದಿನ ಆಗಿತ್ತು. ಇವತ್ತು ಹಚ್ಚಿದ್ರೆ ನಾಳೆಗೆ ಹಚ್ಚಿದ್ರೆ ಅಂತಂದು ಅಂದ್ಕೊಂಡು ಹಚ್ಚಕ್ಕನ ಆಗಿರಲಿಲ್ಲ. ಹಚ್ಚಬೇಕು ಅಂತ ಅಂದಾಗ ಅನ್ವಿತಾ ಕೈಗೆ ಸಿಗ್ತಿರ್ಲಿಲ್ಲ, ಆಟಾಡಕ್ಕೆ ಹೋಗಿರ್ತಿದ್ಲು. ಸೊ ಆಕೆ ಮನೆಗಿದ್ದಾಗ ನನಗೆ ಟೈಮ್ ಇರ್ತಿರ್ಲಿಲ್ಲ. ಸೊ ಇವತ್ತು ಎಲ್ಲ ಬಿಟ್ಟು ಒಟ್ಟು ಎಷ್ಟೊತ್ತಿದ್ರು ಇವತ್ತು ಈ ಕೆಲಸ ಮಾಡಿ ಮುಗ್ಸಾಕಬೇಕಂತೇಳಿ ಸೊ ಅನ್ವಿತಾಗ ಶಾಂಪೂ ಹಚ್ಚಕ್ಕಂತೀನಿ. ಇಲ್ಲೇ ಹಚ್ಚಿ ಒಂದು 10ರಿಂದ 15 ನಿಮಿಷ 10 ನಿಮಿಷ ಬಿಡಬೇಕು ಅಂತಂದು ಹೇಳ್ಯಾರ. ಒಟ್ಟು ಆ ಬಾಟಲ್ ಮ್ಯಾಗ ಮೆನ್ಷನ್ ಮಾಡ್ಯಾರ. ನಾನು 15 ನಿಮಿಷ ಬಿಡೋಣ ಅಂತಂದು ಚೆನ್ನಾಗಿ ಎಲ್ಲ ಕಡೆನೂ ಹಚ್ಚಕ್ಕಂತೀನಿ. ತಲೆ ತುಂಬ ಫುಲ್ ಸ್ಕ್ಯಾಲ್ಪಿಗೆ, ತಲೆಗೆ, ನೆತ್ತಿಗೆಲ್ಲ ಫುಲ್ ಎಲ್ಲ ಕಡೆ ಹಚ್ಚಬೇಕು ನೋಡ್ರಿ. ಹಚ್ಚಿಂದ ಒಂದು 2-3 ನಿಮಿಷ ಸರ್ಕ್ಯುಲರ್ ಮೋಷನ್ ಒಳಗೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಅದಾಗಿಂದ ಸ್ನಾನ ಮಾಡಬೇಕಾದ್ರೆ ಚೆನ್ನಾಗಿ ಒಂಚೂರು ನೀರು ಹಾಕಿ ಚೆನ್ನಾಗಿ ಒಂಚೂರು ಮಸಾಜ್ ಮಾಡಿ ಒಂದು 10 ನಿಮಿಷ ಸಾಕು. ಯಾಕಂತಂದ್ರೆ ಮೊದಲ ಹಚ್ಚಿ ಒಂದು 2-3 ನಿಮಿಷ ಮಸಾಜದ್ದು ಮಾಡಿರ್ತೀವಿ. ಅದು ಇದು ಎಲ್ಲ ಸೇರಿಸಿ ಒಂದು 15 ನಿಮಿಷ ಆಗಿರ್ತೈತಿ ಸಾಕು. ಯಾಕಂತಂದ್ರೆ ಏನಿಂದ ಇರೋದ್ರಿಂದ ಇದು ಸ್ವಲ್ಪ ಕೆಮಿಕಲ್ ಇದ್ದೇ ಇರ್ತೈತಿ. ಸೊ ಸೈಡ್ ಎಫೆಕ್ಟ್ ಆಗೋದು ಬೇಡ ಅಂಥೇಳಿ ಸಾಕು 10 ನಿಮಿಷ ಹೇಳ್ಯಾರ ಅಂತಂದ್ರೆ 15 ನಿಮಿಷ ಮಾಡೋದು ಹೆಚ್ಚು. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ ಐತಿ. ಹೆಚ್ಚು ಹೇಳ್ಬೇಕು ಅಂತಂದ್ರೆ ನೀವು ಹೆಂಗೆ ಹಚ್ಚೋದೇನೋ ಅಂತ ನನಗೂ ಕನ್ಫ್ಯೂಸ್ ಆಗಿತ್ತು. ನಾವು ಮಾಮೂಲಿ ಹೆಂಗೆ ತಲೆ ಸ್ನಾನ ಮಾಡುವಾಗ ಶಾಂಪು ಹಚ್ಕೊತೀವಿ ಹಂಗೆ ಹಚ್ಚಿ ಮಸಾಜ್ ಮಾಡಿ 10 ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡ್ರೆ ತಲೆ ಏನೆಲ್ಲ ಹೋಗ್ತಾವು. ಅನ್ವಿತಾಗ ಹಚ್ಚಿದ ದಿನ ನಾನು ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡಿದೆ. ಆ್ಯಂಡ್ ಅರ್ವಿನ ತಲೆಗೂ ಒಂದು ಸ್ವಲ್ಪ ಅದಾವು, ಅವನ ತಲೆಗೂ ಏನು ಬಿದ್ದಾವು ಅಂತೇಳಿ ಗೊತ್ತಾಯ್ತು. ಸೊ ಅವನಿಗೂ ಅವತ್ತು ಹಚ್ಚಿದೆ. 3 ಮಂದಿ ಒಂದೇ ದಿನ ಹಚ್ಕೊಂಡು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ನೋಡ್ರಿ ಏನೆಲ್ಲ ಹೋಗ್ಯಾವು. ಹೇಳಬೇಕು ಅಂತಂದ್ರೆ ಅನ್ವಿತಾಗ ಒಂದಿನ ಬಾಚ್ ನೋಡಿದೆ, ಏನು ಒಂದು ಸಿಗಲಿಲ್ಲ. ಸೊ ಅರ್ವಿನಂದು ನಂದು ಬಾಚ್ ನೋಡಲಿಲ್ಲ. ಒಟ್ಟು ಟೈಮ ಸಿಗಲ್ದಾಗೈತೆ. ಆಕಿನ ತಲೆಗಿನ ಜಾಸ್ತಿ ಅಲ್ಲ. ಸೊ ಹಾಗಾಗಿ ಆಕಿದ ಬೇಕಿದ್ದ ಬಾಚ್ ನೋಡಿದೆ, ಏನು ಬರಲಿಲ್ಲ.
ಸೊ ಚೆನ್ನಾಗಿ ವರ್ಕ್ ಆಯಿತು. ಆ್ಯಕ್ಚುಲಿ ಈ ಶಾಂಪು ನನಗೆ ಸಜೆಸ್ಟ್ ಮಾಡಿದ್ದು ಜಾತ್ರೆಗೆ ಹೋಗಿದ್ನಲ್ಲ ಊರಿಗೆ, ನಮ್ಮ ದೊಡ್ಡಕ್ಕ ಸಜೆಸ್ಟ್ ಮಾಡಿದ್ರು ನೋಡ್ರಿ, ಫೋಟೋ ತೆಗೆದು ವಾಟ್ಸಪ್ ಮಾಡಿದ್ರು. ಸೊ ಹಾಗಾಗಿ ತರಿಸಿ ನಾನು ಹಚ್ಚಿದೆ, ಏನೆಲ್ಲ ಹೋಗ್ಯಾವು. ಅಜ್ಜಿನೇ ಎಲ್ಲ ಒಳಗೆ ಹೋಗ್ಬಿಟ್ಲಲ್ಲ. ಎರಡನೇ ಸಲ ಆಡಕತ್ತೀರಿ ನೀಗ? ಅಜ್ಜಿನ ಗೆಲ್ತಾವ ಮತ್ತ ಚಕ್ಕದೊಳಗ ಎಕ್ಸ್ಪರ್ಟ್ ಅದಳ ಅಜ್ಜಿ ಚಕ್ಕ ಆಟದೊಳಗ. ಯಾಕೆನ್ ಯಾರು ಸೋಲ್ಸಕ್ಕಾಗೋದಿಲ್ಲ. ಸೊ ನೋಡ್ರಿ ಅನ್ನೋರ ಅಜ್ಜಿ ಜೊತೆ ಹೌದನಾ? ನೋಡ್ರಿ ಮಾಯನ್ ತಿನ್ನಕತ್ತಾನ, ಈಕಿ ಅವ್ರ ಅಜ್ಜಿ ಜೊತೆ ಚಕ್ಕ ಆಟ ಆಡಕತ್ತಾಳ. ಸೊ ನಮ್ಮ ಮಗಳು ಚಕ್ಕ ಆಡಕ್ಕಂತಾರ, ನಾ ಗೆಲ್ತೀನ ನೀ ಗೆಲ್ತೀನ ಅಂತೇಳಿ ನಂಗೆ ಗೊತ್ತೈತಿ ನಮ್ಮ ಅಮ್ಮನ ಗೆಲ್ಲೋದು ಅಂತೇಳಿ. ಆ್ಯಂಡ್ ನಾನೀಗ ನೋಡ್ತಾ ಇರ್ಬೋದು ಏನು ಮಾಡಕ್ಕಂತೀನಿ ಅಂತಂದ್ರೆ ಗುಲಾಬ್ ಜಾಮೂನ್ ಮಾಡಿದ್ರಾತು ಅಂತೇಳಿ. ಸೊ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದು 5-10 ನಿಮಿಷ ಬಿಟ್ಟು, ಸೊ ಈಗ ಚೆನ್ನಾಗಿ ಉಂಡೆ ತಿಕ್ಕಾಕಂತೀನಿ ನೋಡ್ರಿ. ಮೇನ್ ಇದೇ ಇರ್ತೈತಿ ಇಂಪಾರ್ಟೆಂಟ್ ಪಾರ್ಟ್, ಉಂಡೆ ಚೆನ್ನಾಗಿ ನೈಸಾಗ ತಿಕ್ಕೋದು. ಸೊ ನೈಸಾಗ ತಿಕ್ಕಲಿಲ್ಲ ಅಂತಂದ್ರೆ ಎಣ್ಣೆ ಕರಿಬೇಕಾದ್ರೆ ಹೊಡಿತಾವು. ಸೊ ತಿಕ್ಕೊಂತ ಕುಂತಿದ್ದೆ. ನಾನು ಬರ್ಡೇ ದಿವಸ ಮಾಡಿ ಈಗ ಮಾಡ್ಕೊಂತಿದ್ದ ಗುಲಾಬ್ ಜಾಮೂನ ಇನ್ನ ಒಂದ ವಾರ ಇಷ್ಟ ಮಾಡ್ತೀನಿ. ಸಾಕು ಮತ್ತೆ ಇನ್ನ ಎಷ್ಟು ಬೇಕು ನಿನ್ಗೆ? ಹೌದು ಬಾಳ ಬೇಕು. ಗುಲಾಬ್ ಜಾಮೂನ್ ಅಲ್ಲಿ ಬರೀ ಅಡ್ಡ ಕೊಡ್ತಾರದು ವರ್ಷದಾಗ ಅದು ಯಾವ್ದೋ ಹಬ್ಬಕ್ಕೂ ಕೊಡ್ತಾರೆ, ದೀಪಾವಳಿಗೆ ಅನ್ಸುತ್ತೆ. ನಾನ್ ತಿಂತೇನೆ ಅಮ್ಮ, ನನ್ನ ಫೇವ್ರೇಟ್ ಹಾಸ್ಟೆಲ್ ಬರೀ ಅದು ಎರಡು ಸಕ್ರಿ ಗಟ್ಟಗತ್ತ 2 kg ಅಂತ 900. ಹಂಗ ಉಪ್ಪನ್ನು ತಗೊಂಡ್ ಬಾ. ಉಪ್ಪು ತಂಬ. ವಾವ್, ನೋಡ್ತಾ ಇರ್ಬೋದು ಎಷ್ಟು ಚಂದ ಬರಕಂತವು ಅಂತೇಳಿ. ಎಣ್ಣೆ ಕರೆದಾಗ ಯೂಶ್ವಲಿ ಏನಾಗ್ತಿತ್ತು ಅಂತಂದ್ರೆ ಪ್ರತಿ ಸಲ ಎಣ್ಣೆಗ ಜಾಮೂನ್ ಉಂಡೆ ಕರಿಯುವಾಗ ಒಂದು ಸ್ವಲ್ಪ ಆದರೂ ಬ್ರೇಕ್ ಆಗೇ ಬಿಡ್ತಿದ್ವು. ಅಷ್ಟೊಂದು 2-3 ಉಂಡೆ ಅಷ್ಟೇ ಬ್ರೇಕ್ ಆಗ್ಯಾವ, ಅಷ್ಟು ಬಿಟ್ರೆ ಇನ್ನು ಆಲ್ಮೋಸ್ಟ್ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದವು. ಆ್ಯಂಡ್ ಜಾಮೂನು ಚೆನ್ನಾಗಿ ಸಾಫ್ಟಾಗಿ ಸಖತ್ತಾಗಿ ಆಗಿದ್ವು ಅಂತಂದು ಹೇಳ್ಬೋದು. ಸೊ ಮಾಡಬೇಕಾದ್ರೆ ಅಷ್ಟೇ ಚಲೋ ಬರ್ತಾವೋ ಇಲ್ಲ ಅಂಥೇಳಿ ಅನ್ನಿಸ್ತು. ಬಟ್ ಮಾಡಿಂದ ಸಖತ್ತಾಗಿ ಆಗಿದ್ವು. ಮಕ್ಕಳು ಅಂಕರ ಎಂಜಾಯ್ ಮಾಡ್ಕೊಂಡು ತಿಂದರು. ಅನ್ವಿತಾ ಭಾಳ ದಿನ ಆಗಿತ್ತು ಮಮ್ಮಿ ಗುಲಾಬ್ ಜಾಮೂನ್ ಮಾಡು ಅಂತ ಆಕಿನ ಬರ್ತಡೇಗನ ತೊಗೊಂಬಂದಿದ್ಲು. ಸೊ ಆಕಿನ ಬರ್ತಡೇ ದಿನ ಮಾಡೋಕ್ಕಾಗಲಿಲ್ಲ. ಒಟ್ಟು ಆಕಿ ಹಾಸ್ಟೆಲ್ಗೆ ಹೋಗೋದ್ರೊಳಗೆ ಆಕಿಗೆ ಮಾಡಿಕೊಟ್ರೆ ಆಯಿತು ಅಂತೇಳಿ. ಸೊ ಇವತ್ತು ಟೈಮ್ ಮಾಡಿಕೊಂಡು ಮಾಡಕ್ಕಂತೀನಿ ನೋಡ್ರಿ, ಮಾಡಿ ಬೇರೆ ಕೆಲಸ ಬಿಟ್ಟು. ಬೆಂಗಳೂರು ಹೋಗ್ಯಾರ ಚಿನ್ನಕ್ಕ, ಬೆಂಗಳೂರು ಹೋಗ್ಯಾಳ. ವಿಡಿಯೋ ಕಾಲ್ ಮಾಡ್ಯಾರ ಮನ್ಯಾಗ. ಅಣ್ಣ ಅವ ನೋಡ್ಯವ, ಅಣ್ಣ ಆರಾಮದಿ ಚಿನ್ನಿ? ಅನ್ನ ಆರಾಮದಿ ಚಿನ್ನಿ? ಎಲ್ಲಿ ಹೋಗಿರಿ ಹೋಗ್ಕೊಂಡವ? ಚಿನ್ನಿ ಎಲ್ಲಿಗೆ ಹೋಗಿರಿ? ಬೊಂಗೂರಿ ಹೋಗಿರನ? ಬೊಂಗೂರಿ ಹೋಗಿರನ?
ಸೊ ಎಸ್ ನೋಡ್ರಿ ಫ್ರೆಂಡ್ಸ್, ಎಲ್ಲ ಜಾಮೂನು ಈಗ ಕರ್ದಿದ್ದಾತ ಎಣ್ಣೆಗೆ. ಇದೀಗ ಪಾಕ ಕುದಿಯಕ್ಕೆ ಇಟ್ಟೀನಿ. ಲಾಸ್ಟ್ ಟೈಮ್ ಮಾಡಿದಾಗ ಪಾಕ ಸ್ವಲ್ಪ ಅಂತ ಅನ್ನಿಸ್ತು. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೀನಿ, ಸಕ್ಕರೆನೂ ಸ್ವಲ್ಪ ಜಾಸ್ತಿ ಹಾಕೀನಿ. ಯಾಕೆ ಇದು ಪಾಕ ಜಾಸ್ತಿ ಆತೇನೋ ಅಂತ ಅನ್ಸಕ್ಕಂತೈತಿ, ನೋಡ್ಬೇಕು. ಈಗ ಒಂದು ಸ್ವಲ್ಪ ಸಂಡಿಗೆ ಕರಿನೋ ಅಂತೇಳಿ ಗ್ಯಾಸ್ ಆಫ್ ಮಾಡೀನಿ. ಸೊ ಈಗ ನೋಡ್ರಿ ಪಾಕ ರೆಡಿ ಆಯಿತು. ಈಗ ಪಾಕದೊಳಗೆ ಕರೆದಿರೋಂಥ ಜಾಮೂನ್ ಉಂಡೆಗಳನ್ನ ಹಾಕೋಣ. ಪಾಕ ಬಿಸಿ ಇರುವಾಗನ ಹಾಕ್ಬೇಕು ನೋಡ್ರಿ, ಅಂದ್ರೆ ಚೆನ್ನಾಗಿ ನೆನೀತವು. ಸಕ್ಕರೆ ಪಾಕ ಜಾಸ್ತಿ ಆಯ್ತೇನೋ ಅಂತ ಅನ್ಸಕತ್ತೈತಿ. ನೋಡೋಣ, ಇನ್ನೊಂದು ತಾಸು ಬಿಟ್ಟು ನೋಡ್ತೀನಿ ಜಾಸ್ತಿ ಆಯ್ತೋ ಸಕ್ಕರೆ ಪಾಕೋ ಕಮ್ಮಿ ಆಯ್ತೋ. ಜಾಮೂನ್ ಮಾಡಿಂದ 1 ತಾಸು 2 ತಾಸು ಬಿಟ್ಟಿಂದ ಆಗಲೇ ಅಕ್ಕ ತಮ್ಮ ಟೇಸ್ಟೂ ಮಾಡಿದ್ರು, ಚೆನ್ನಾಗಾಗ್ಯಾವ ಅಂತಂದು ಹೇಳಿದರು. ಸೊ ಊಟ ಎಲ್ಲ ಆಯಿತು ಎಲ್ಲರದು. ಸೊ ಎಲ್ಲರೂ ಮಲ್ಕೊಂಡಾರ, ನಾನು ಎಡಿಟಿಂಗ್ ಅದು ಮಾಡ್ಕೊಂತ ಕುಂತಿದ್ದೆ. ಅನ್ವಿತಾ ನೋಡ್ರಿ ಮಲ್ಕೊಳ್ಳೋದು ಬಿಟ್ಟು ಏನು ಮಾಡಕತ್ತಾಳ ಅಂತಂದ್ರೆ, ಅದು ಗೊಂಬೆ ಏನೈತಲ್ಲ, ಗೊಂಬೆ ಒಂಚೂರು ಒಂದು ಸ್ವಲ್ಪ ಹರಿದೈತಿ, ಹೊಲಿ ಅನ್ನಕ್ಕಂತಾಳೆ. ಹೇಳಕ್ಕಂತ ಭಾಳ ದಿನ ಆಗೈತಿ. ಸೊ ಅದು ಹೊಲಿಯೋಕೆ ಟೈಮ ಸಿಕ್ಕಿಲ್ಲ. ಬರೀ ಟ್ರಾವೆಲು ಶಾಪಿಂಗು, ಸೊ ಫುಲ್ ಬ್ಯುಸಿಯಾಗಿಬಿಟ್ಟೀನಿ. ಸೊ ಎಲ್ಲರೂ ಹೋಗೋದು ಬರೋದು ಬಂತು ಅಂತ ಅಂದ್ರೆ, ಸೊ ವ್ಲಾಗ್ಸ್ ಮಾಡೋದು ಭಾಳ ಪೆಂಡಿಂಗ್ ಆಗಿಬಿಟ್ಟಿರ್ತಾನೆ. ನಂತರ ಒಂದು ದೊಡ್ಡ ಗುಡ್ಡದಂಗೆ ಆಗಿಬಿಟ್ಟಿರ್ತೈತಿ. ಸೊ ಯಾವಾಗ ಎಡಿಟ್ ಮಾಡಿ ಫೋನ್ ಸ್ಟೋರೇಜ್ ಖಾಲಿ ಮಾಡ್ಕೊಂಡೇನು ಅಂತೇಳಿ. ಸೊ ನೆಕ್ಸ್ಟ್ ಮತ್ತು ಟ್ರಾವೆಲ್ ಇರೋದ್ರಿಂದ ಮೊಬೈಲ್ ಸ್ಟೋರೇಜ್ ಖಾಲಿ ಮಾಡ್ಕೋಬೇಕು, ಮತ್ತು ವ್ಲಾಗ್ಸ್ ಭಾಳ ಡಿಲೇ ಆಗಿ ಅಪ್ಲೋಡ್ ಆಗ್ತಾವೆ ಅಂತೇಳಿ. ಸೊ ನನಗೆ ಆ ಟೆನ್ಷನ್ನು. ಸೊ ಅನ್ವಿತಾಗ ಇನ್ನು ಮಮ್ಮಿ ಭಾಳ ಕೆಲಸದವು, ಇನ್ನು ಹೊಲ್ದು ಕೊಡೋಂಗಿಲ್ಲ ಅಂತೇಳಿ. ಸೊ ಆಕೆನ ಕೂತ್ಕೊಂಡು ಟ್ರೈ ಮಾಡೋಕ್ಕಂತಾಳೆ. ಆ್ಯಕ್ಚುಲಿ ಆಕೆ ಟ್ರೈ ಮಾಡೋದು ನೋಡಿ ನನಗೆ ಖುಷಿ ಆಯಿತು, ನಗು ಬರೋಕತ್ತಿತ್ತು. ಸೂಜಾಗ ದಾರ ಹಾಸಕ್ಕೆ ಇಷ್ಟು ಸರ್ಕಸ್ ಮಾಡೋಕ್ಕಂತಾಳೆ. ಹಾಸ್ತಾಳೋ ಇಲ್ಲೋ ಅಂತ ನಾನು ಗಪ್ ಚುಪ್ನ ವಿಡಿಯೋ ಮಾಡೋಕ್ಕಂತಿದ್ದಕ್ಕೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡೋದು. ಎಷ್ಟೊತ್ತಾದ ಸೂಜಕ್ ದಾರ ಹಾಸಕ್ಕಂತು ನಾನು ನೋಡಕತ್ತೀನಿ. ಎಷ್ಟೊತ್ತಾಸ್ತಾವ ನೋಡನ್ ತಡಿ ಅಂತ, ಇನ್ನೂ ಆದರೂ ಹಾಸವಲ್ಲಿ. ಹಾಸಿಲ್ಲ ಒಂದ ಪದರ 2 ಪದರ ಇಲ್ಲ. ಈ ದಾರ ಹೆಂಗ್ ಸಿಗಿಸ್ತಾರ ಮಮ್ಮಿ? ಮಮ್ಮ ಹೆಂಗೆ ಹಚ್ತಿರ್ಬೇಕು? ಹಾಕೊಡು. ಇವು ಸೂಜಾಗ ದಾರ ಪೊನ್ಸಕ್ ಬರೋವಲ್ದು. ನೀನ ಪೊನ್ಸ್ಬೇಕು, ನಂಗೆ ಅದೆಲ್ಲ ಗೊತ್ತಿಲ್ಲ. ಹ್ಞೂ ಮಮ್ಮಿ ಬರೀ ಹಿಂಗಾಗತ್ತೈತಿ, ಬರೀ ಹಿಂಗೆ ಬಂತು ನಾನು ಹಿಂಗೆ ಜಕ್ಕೋತೀನಿ, ಇದು ಒಂದ ಬಂದಿರ್ತೈತಿ, ಇದು ಬಂದಿರಂಗೆ ಇಲ್ಲ. ಕತ್ರಿ ತಗೋಬೇಕು, ಕಟ್ ಮಾಡ್ಬೇಕು, ಶಾನಕಿ ಕಟ್ ಮಾಡಿ ಆಮೇಲೆ ಪೊಣಿಸ್ಬೇಕು. ಅದೀಗ ಅತ್ತಗರ ಪತ್ತಗರ ಗುಂಜ್ ಹೊಡೆದಿರ್ತೈತಿ. ಸೂಜಾಗ ದಾರ ಹೋಗುತ್ತೆ ನಾವು. ಕತ್ರಿ ತಗೋ, ಕಟ್ ಮಾಡ.